ಸ್ವಾಗತ. ಇವತ್ತು ನಮ್ಮ ಫುಡ್ ಟೌನ್ ಹೌಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮ್ಯಾಂಗೋ ರಸ್ಮಲೈ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಮಾಡೋಣ, ಲೆಟ್ಸ್ ಡೂ ಇಟ್. ನೋಡಿ, ಮ್ಯಾಂಗೋ ರಸ್ಮಲೈ ಮಾಡೋ ವಿಧಾನ ಹೇಳ್ಕೊಡ್ತಾ ಇದ್ದೀನಿ. ಮ್ಯಾಂಗೋ ರಸ್ಮಲೈ ಮಾಡೋಕ್ಕೆ ನೋಡಿ, ನಾನು 4 ಮ್ಯಾಂಗೋ ತೊಗೊಂಡಿದ್ದೀನಿ ಸಣ್ಣದು, ಆಯಿತಾ. ನೋಡಿ, ಮ್ಯಾಂಗೋ ರಸ್ಮಲೈ ಮಾಡೋಕ್ಕೆ ಇದು ಹಣ್ಣು ಅದು ಪಲ್ಪ್ ತೆಗಿಬೇಕು. ಇದೆಲ್ಲ ಹಣ್ಣದು ಹಿಂಗೆ ಇದು ಮಾಡಿ ನೋಡಿ, ಪಲ್ಪ್ ತೆಗಿತಾ ಇದ್ದೀನಿ ಎಲ್ಲ ಹಣ್ಣಿಂದು. ನಿಮಗೆ ಯಾವ ಹಣ್ಣು ಬೇಕು ಆ ಹಣ್ಣು ತೊಗೋಬೋದು. ಮಾವಿನ ಹಣ್ಣು, ನಾನಿದು ಬಾದಾಮಿ ತೊಗೊಂಡಿದ್ದೀನಿ. ನೋಡಿ, ಮ್ಯಾಂಗೋ ಪಲ್ಪ್ ತಗೊಂಡಿದ್ದೀನಿ. ಇವಾಗ ಇದನ್ನು ರುಬ್ಕೋಬೇಕು. ಮಿಕ್ಸಿ ಹಾಕ್ತಾ ಇದ್ದೀನಿ. ಇವಾಗ 3 ಮ್ಯಾಂಗೋಸ್ ತೊಗೊಂಡಿದ್ದೀನಿ ಸಣ್ಣದು. ನೀವು ಬೇಕಾದರೆ ನಿಮ್ಗೆ ಯಾವ್ದು ಬೇಕೋ ಅದು ತೊಗೋಬೋದು. ನೋಡಿ, ಮ್ಯಾಂಗೋಸ್ ತುಂಬ ಸ್ವೀಟ್ ಇರುತ್ತೆ. ನಿಮ್ಗೆ ಸಕ್ಕರೆ ಎಷ್ಟು ಬೇಕಷ್ಟು ಹಾಕೋಬೋದು. ನಾನಿಲ್ಲಿ 3 ಸ್ಪೂನ್ಸ್ ಹಾಕ್ಕೊತಾ ಇದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಈಗ ಇದನ್ನು ರುಬ್ಕೊಳ್ಳೋಣ. 2 ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ ಬಳ್ಳಿಗೆ, ಆಯಿತಾ. ಇವಾಗ ಇದು ಮ್ಯಾಂಗೋ ಪಲ್ಪ್ ಮಾಡ್ಕೊಂಡಿದ್ದೀನಲ್ಲ, ನೋಡಿ ಈ ಥರ ಫುಲ್ ಸಾಫ್ಟಾಗಿ ಇದನ್ನು ಸ್ವಲ್ಪ ಇಟ್ಕೋಬೇಕು. ಇದರಲ್ಲಿ ಸ್ವಲ್ಪ ಇಟ್ಕೋಬೇಕು ಪಲ್ಪ್ನ. ಅರ್ಧ ಬಳ್ಳಿಗೆ ಹಾಕಿ ಅರ್ಧ ಎತ್ತಿಟ್ಕೊಂಡಿದ್ದೀನಿ. ಆಮೇಲೆ ಒಂದು ಅರ್ಧ ಬಟ್ಟಷ್ಟು ರವೆ ತೊಗೊಂಡಿದ್ದೀನಿ. ಇವಾಗ ಇದನ್ನು ಈ ಥರ ಕಲಿಸ್ಕೋಬೇಕು. ನೋಡಿ, ಈ ಥರ ನೋಡಿ. ಇವಾಗ ಗ್ಯಾಸ್ ಆನ್ ಮಾಡಿ ಇದನ್ನು ಹೀಗೆ ಕೈಯಾಡ್ತಾ ಇರಬೇಕು. ಆವಾಗ ಇದೊಂದು ಸ್ವಲ್ಪ ಫ್ರೈ ಆಗಬೇಕು ರಸ್ಮಲೈ ಮಾಡೋಕ್ಕೆ. ನೋಡಿ, ಇವಾಗ ಇದು ಗಟ್ಟಿಯಾಗಿದೆ, ಆಯಿತಾ. ಸೊ ಇದು ಬಿಟ್ಕೊಂಡಿದೆ ನೋಡಿ, ಇದೆಲ್ಲ ಬಿಟ್ಕೊತಾ ಇದೆ. ಸೊ ಇವಾಗ ಇದನ್ನು ಆಫ್ ಮಾಡ್ತಾ ಇದ್ದೀನಿ ನಾನು, ಆಯಿತಾ. ಆಫ್ ಮಾಡಿದ್ದೀನಿ. ಇದೊಂಚೂರು ಆರಲಿ ಸ್ವಲ್ಪ. ನೋಡಿ, ಅದು ಪ್ಯಾನಿಂದ ತೆಗ್ದಿದ್ದೀನಿ. ಇದನ್ನು ಫ್ರೈ ಮಾಡ್ಕೊಂಡಿದ್ದನ್ನು ರವೆ ಮತ್ತು ಮ್ಯಾಂಗೋನ ನೋಡಿ ಈ ಥರ ಉಂಡೆ ಥರ ನಾದಬೇಕು. ಸ್ವಲ್ಪ ಇದನ್ನ ಈ ಥರ ಕೈಯಲ್ಲಿ ಚೂರು ಎಣ್ಣೆ ಸವರ್ಕೊಂಡಿದ್ದೀನಿ. ತಟ್ಟೆಗೆ ಸವ್ಕೊಂಡ್ಬಿಟ್ಟು ಇದನ್ನು ಹಾಕಿದ್ದೀನಿ ನಾನು. ಸೊ ಅದು ತಟ್ಟೆಗೆ ಅಂಟ್ಕೋಬಾರ್ದಲ್ವಾ, ಅದಕ್ಕೆ ನೋಡಿ. ಆಮೇಲೆ ಈ ಥರ ಆದಮೇಲೆ ನೋಡಿ ಈ ಥರ ಇದೆ ನೋಡಿ, ಈ ಥರ ಆಯ್ತು. ಈಗ ರಸಗುಲ್ಲ ಥರ ರೌಂಡ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ರಸಗುಲ್ಲ ಥರ ಸಣ್ಣ ಸಣ್ಣ ಈ ಥರ ಮಾಡ್ಕೋಬೇಕು. ನನ್ನ ಕೈಗೊಂಚೂರು ಎಣ್ಣೆ ಹಚ್ಕೊಂಡಿದ್ದೀನಿ, ಆಯಿತಾ. ನೋಡಿ, ಈ ಥರ ನೋಡಿ, ಈ ಥರ ಸಣ್ಣ ಸಣ್ಣ ಮಾಡ್ಕೋಬೇಕು. ನೋಡಿ, ಈ ಥರ ಮಾಡಿದ್ದೀನಿ. ಇಷ್ಟು ಥರ ಆಗಿದೆ. ಇವಾಗ ಇದು ಮುಗ್ದಿದೆ. ಇವಾಗ ನೋಡಿ, ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡಿದ್ದೀನಿ. ಇದನ್ನ ಇವಾಗ ಸ್ಟೀಮ್ ಮಾಡಬೇಕು. ಅದಕ್ಕೆ ಇದು ಫಸ್ಟು ಪಾತ್ರೆಯಲ್ಲಿ ನೀರು ಹಾಕಿ ಪ್ಲೇಟ್ ಮುಚ್ಚಿಡ್ತಾ ಇದ್ದೀನಿ. ಇದು ಇವಾಗ ಬಿಸಿ ಆಗಬೇಕು ನೀರು. ನೋಡಿ, 2 ಗ್ಲಾಸ್ ಹಾಲು ತೊಗೊಂಡಿದ್ದೀನಿ. ಸೊ ಅದಕ್ಕೆ ಈಗ ಒಂದು ಸ್ವಲ್ಪ 1-2 ಸ್ಪೂನಷ್ಟು ಇದು ಕಸ್ಟರ್ಡ್ ಪೌಡ್ರ್ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಮಿಲ್ಕ್ ಪೌಡ್ರ್, 1 ಸ್ಪೂನಷ್ಟು ಮಿಲ್ಕ್ ಪೌಡ್ರ್ ಹಾಕ್ತಾಯಿದ್ದೀನಿ. ನೋಡಿ, 1 ಸ್ಪೂನಷ್ಟು ಮಿಲ್ಕ್ ಪೌಡ್ರ್ ಹಾಕ್ತಾಯಿದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ಕೋಬೇಕು ಹಾಲಲ್ಲಿ.
ನೋಡಿ ಇದು ನೀರು ಕಾದಿದೆ. ಇವಾಗ ಸ್ಟೀಮ್ ಮಾಡೋಕೆ ಇಡಬೇಕು ಒಂದು 5 ಮಿನಿಟ್ಸ್, 5 to 10 ಮಿನಿಟ್ಸ್ ಸ್ಟೀಮ್ ಆಗಬೇಕಿದು. ಸೊ ನಾನು ಹಿಂಗಿಡ್ತೀನಿ ನೋಡಿ. ಇವಾಗ ಇದು ಹಾಲು 2 ಲೋಟ ಹಾಲು ತೊಗೊಂಡಿದ್ದೀನಿ. ಹಾಲು ಮತ್ತು ಸ್ವಲ್ಪ ಕಸ್ಟರ್ಡ್, 2 ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರು ಮತ್ತು ಮಿಲ್ಕ್ ಪೌಡ್ರ್ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಸಕ್ಕರೆ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಒಂದು 4 ಸ್ಪೂನ್ ಸಕ್ಕರೆ ಹಾಕ್ತಾಯಿದ್ದೀನಿ. ಯಾಕಂದರೆ ಮ್ಯಾಂಗೋ ಮೊದಲೇ ಸ್ವೀಟ್ ಇರುತ್ತೆ ಅಲ್ವಾ, ಅದಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಇದು ಮಾಡ್ಕೋಬೇಕು, ಚೆನ್ನಾಗಿ ಹೀಗೆ ಕರಗಿಸ್ಕೋಬೇಕು. ಆಮೇಲೆ ಮ್ಯಾಂಗೋ ಪಲ್ಪ್ ಹಾಕ್ತಾಯಿದ್ದೀನಿ ಇವಾಗಲೇ. ನೋಡಿ ಮ್ಯಾಂಗೋ ಪಲ್ಪು ಅರ್ಧ ಇಟ್ಟಿದ್ನಲ್ವಾ, ಆ ಮ್ಯಾಂಗೋ ಪಲ್ಪ್ ಅರ್ಧ ಆಯಿತಾ. ನೋಡಿ ನೋಡಿ ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ. ಇವಾಗ ಸಣ್ಣಕ್ಕೆ ಇಟ್ಕೊಂಡು ಸ್ವಲ್ಪ ಕಾಯ್ಬೇಕು. ಸ್ವಲ್ಪ ಗಟ್ಟಿ ಅಂದ್ರೆ ಚೆನ್ನಾಗಿರುತ್ತೆ ರಸಮಲೈಗೆ. ಇವಾಗ ಇದಾಗಿದೆ. ಸೊ ಇದನ್ನ ನಾನು ಆಫ್ ಮಾಡ್ತಾ ಇದ್ದೀನಿ ಇವಾಗ. ನೋಡಿ ಇದಾಗಿದೆ ಇವಾಗ. ಇದು ನೋಡಿ ಇದಾಗಿದೆ ಇವಾಗ. ಸೊ ನಾನು ಕೇಸರಿ ಹಾಕ್ತಾ ಇದ್ದೀನಿ ಇವಾಗ. ಸ್ಯಾಫ್ರಾನ್ ಹಾಕ್ತಾ ಇದ್ದೀನಿ. ನೋಡಿ ಸ್ಯಾಫ್ರಾನ್ ಹಾಕ್ತಾ ಇದ್ದೀನಿ ನಾನು ಇವಾಗ. ನೋಡಿ ಸ್ಯಾಫ್ರಾನ್ ಹಾಕಿದ್ದೀನಿ. ಆಮೇಲೆ ಇವಾಗ ಇದು ಆಗಿದೆ. ಸ್ಟೀಮ್ ಇಟ್ಟಿದ್ನಲ್ಲ ನೋಡಿ, ಇದು ಆಗಿದೆ ಇವಾಗ. ನೋಡಿ ಇದು ಆಗಿದೆಯಲ್ಲ ಮ್ಯಾಂಗೋ ರಸಮಲೈ ಇದಾಗಿದೆ ನೋಡಿ. ಇವಾಗ ಹಾಕ್ತಾ ಇದ್ದೀನಿ. ರಸಗುಲ್ಲ ಥರ ಮಾಡಿದ್ದೀನಿ ನಾನು. ಇವಾಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ನಾನು. ನೋಡಿ ಇದಾಗಿದೆ ಇವಾಗ. ಸೊ ಗ್ಯಾಸ್ ಆಫ್ ಮಾಡಿದ್ದೀನಿ ನಾನು. ಇವಾಗ ಇದು ಕೂಲ್ ಆದಮೇಲೆ, ಫಸ್ಟ್ ಕೂಲ್ ಆಗಬೇಕು. ಕೂಲ್ ಆದಮೇಲೆ ಫ್ರಿಜ್ಜಿಗೆ ಇಡೋಣ. ಆಮೇಲೆ ಸ್ವಲ್ಪ ಇದು ಬಾದಾಮಿ ತೊಗೊಂಡಿದ್ದೀನಿ ನಾನು. ಇವಾಗ ಸ್ವಲ್ಪ ಉದುರಿಸ್ತೀನಿ ಜಸ್ಟ್, ಆಮೇಲೆ ಒಂದು ಸ್ವಲ್ಪ ಉದುರಿಸ್ತೀನಂತೆ. ಇವಾಗ ಇದು ಕೂಲ್ ಆಗಲಿ. ನೋಡಿ ಮ್ಯಾಂಗೋ ರಸಮಲೈ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ. ನೀವು ಮನೇಲಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಹೆಂಗಾಗಿದೆ ಟೇಸ್ಟ್ ಅಂತ. ಸೊ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.